ನಮಸ್ಕಾರ ವೀಕ್ಷಕರೇ, ನಮ್ಮ ವಿಶ್ವದ ಅದ್ಭುತಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಕುತೂಹಲಕಾರಿಯಾದ ವಿಷಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದುಡ್ಡಿದ್ರೆ ಪ್ರಪಂಚದಲ್ಲಿ ಏನನ್ನಾದರೂ ಕೊಳ್ಳಬಹುದು ಅಂತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಪ್ರೈವೇಟ್ ಜೆಟ್ಗಳು. ಇವತ್ತು ಜಗತ್ತಿನ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, ಹಾಲಿವುಡ್ ಬಾಲಿವುಡ್ ಸೆಲೆಬ್ರಿಟಿಗಳು ಪ್ರೈವೇಟ್ ಜೆಟ್ ಹೊಂದಿರುವುದನ್ನು ಒಂದು ಪ್ರತಿಷ್ಠೆ ಅಥವಾ ಸ್ಟೇಟಸ್ ಸಿಂಬಲ್ ಅಂತ ಅಂದುಕೊಳ್ತಾರೆ. ಆದರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಈ ಜೆಟ್ಗಳನ್ನು ಕೊಂಡುಕೊಂಡ ತಕ್ಷಣ ನಮ್ಮ ಮನೆಯಲ್ಲಿ ಕಾರು ನಿಲ್ಲಿಸೋ ಹಾಗೆ, ಗ್ಯಾರೇಜ್ನಲ್ಲಿ ತಂದು ನಿಲ್ಲಿಸೋ ಹಾಗೆ ಸಾಧ್ಯನಾ? ಖಂಡಿತ ಇಲ್ಲ. ಇದಕ್ಕೆ ಅದರದ್ದೇ ಆದ ಕಠಿಣ ನಿಯಮಗಳಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಪಂಚದ ಟಾಪ್ ಪ್ರೈವೇಟ್ ಜೆಟ್ಗಳು ಯಾವುವು, ಅವುಗಳ ಬೆಲೆ ಎಷ್ಟು, ಅಷ್ಟೊಂದು ದುಡ್ಡು ಕೊಟ್ಟುಕೊಂಡ ನಂತರ ಅದನ್ನು ಮೇಂಟೈನ್ ಮಾಡೋಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ಮತ್ತು ಅದನ್ನು ಹಾರಿಸೋಕೆ ಇರೋ ರೂಲ್ಸ್ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಂಡು ಬರೋಣ. ಮೊದಲು ಈ ಪ್ರೈವೇಟ್ ಜೆಟ್ಗಳ ಬೆಲೆ ಎಷ್ಟಿರುತ್ತೆ ಅಂತ ನೋಡೋಣ. ಮಾರ್ಕೆಟ್ನಲ್ಲಿ ತುಂಬ ಫೇಮಸ್ ಆಗಿರೋದು ಎರಡು ಬ್ರ್ಯಾಂಡ್ಗಳು. ಒಂದು ಗಲ್ಫ್ ಸ್ಟ್ರೀಮ್ G700, ಮತ್ತೊಂದು ಬಾಂಬಾರ್ಡಿಯರ್ ಗ್ಲೋಬಲ್ 7500. ಇವುಗಳ ಅಂದಾಜು ಬೆಲೆ ಕೇಳಿದರೆ ನಿಮಗೂ ತಲೆ ತಿರುಗುತ್ತೆ. ಇವುಗಳ ಬೇಸಿಕ್ ಪ್ರೈಸ್ ಸುಮಾರು 550 ಕೋಟಿಯಿಂದ 650 ಕೋಟಿ ರೂಪಾಯಿವರೆಗೂ ಇರುತ್ತೆ. ಇನ್ನು ನಮ್ಮ ಭಾರತದ ಕುಬೇರರಾದ ಮುಖೇಶ್ ಅಂಬಾನಿ ಅಥವಾ ಗೌತಮ್ ಅದಾನಿ ಅವರ ಹತ್ತಿರ ಇರೋ ಇಂತಹ ಜೆಟ್ಗಳ ಬೆಲೆ ಸರಿಸುಮಾರು 600 ಕೋಟಿಗೂ ಹೆಚ್ಚಿದೆ. ಬರೀ ಬೆಲೆ ಮಾತ್ರ ಅಲ್ಲ ಬಾಸ್, ಇವುಗಳ ಸ್ಪೀಡ್ ಮತ್ತು ಸ್ಪೆಸಿಫಿಕೇಷನ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಈ ಜೆಟ್ಗಳು ಗಂಟೆಗೆ ಸರಿಸುಮಾರು 900ರಿಂದ 950 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಅಂದರೆ ನೀವು ಬೆಂಗಳೂರಿನಿಂದ ದಿಲ್ಲಿಗೆ ಕೇವಲ 2.5 ಗಂಟೆಯಲ್ಲಿ ತಲುಪಬಹುದು. ಇವುಗಳ ವಿಶೇಷತೆ ಏನಪ್ಪ ಅಂದರೆ, ಒಂದೇ ಒಂದು ಬಾರಿ ಇಂಧನ ತುಂಬಿಸಿದರೆ ಸಾಕು, ಯಾವುದೇ ಸ್ಟಾಪ್ ಇಲ್ಲದೆ ಸತತವಾಗಿ 14,000 ಕಿಲೋಮೀಟರ್ ಹಾರಬಲ್ಲದು. ಅಂದರೆ ಭಾರತದಿಂದ ನೇರವಾಗಿ ಅಮೆರಿಕ ಅಥವಾ ಲಂಡನ್ ಒಂದೇ ಫ್ಲೈಟ್ನಲ್ಲಿ ಹೋಗಬಹುದು. ಇದರ ಒಳಗಡೆ ಲಕ್ಸುರಿ ಬೆಡ್ರೂಮ್, ಡೈನಿಂಗ್ ಹಾಲ್, ಶವರ್, ಬಾತ್ರೂಮ್ ಮತ್ತು ಹೈಸ್ಪೀಡ್ ಸ್ಯಾಟಲೈಟ್ ಇಂಟರ್ನೆಟ್ ಸೌಲಭ್ಯ ಕೂಡ ಇರುತ್ತೆ. ಇಷ್ಟೆಲ್ಲ ಫೀಚರ್ ಇರೋ ಈ ಜೆಟ್ಗಳನ್ನು ಸೆಲೆಬ್ರಿಟಿಗಳು ಬರೀ ಶೋ ಆಪ್ಗೆ ಬಳಸಲ್ಲ. ಅವರ ಬಿಸ್ನೆಸ್ ಮೀಟಿಂಗ್ಗಳನ್ನು ಆಕಾಶದಲ್ಲಿ ಮಾಡೋಕ್ಕೆ, ಟೈಮ್ ಸೇವ್ ಮಾಡೋಕ್ಕೆ ಮತ್ತು ಕಂಪ್ಲೀಟ್ ಪ್ರೈವೇಸಿಗೋಸ್ಕರ ಬಳಸುತ್ತಾರೆ. ಆದರೆ ಅಸಲಿ ಕಥೆ ಇರೋದೇ ಇಲ್ಲಿ. ಈ ವಿಮಾನ ಕೊಳ್ಳೋದು ಒಂದು ತೂಕ, ಆದರೆ ಅದನ್ನು ಸಾಕೋದು ಇನ್ನೊಂದು ತೂಕ. ಹೌದು, ವಿಮಾನ ಕೇವಲ ಏರ್ಪೋರ್ಟ್ನಲ್ಲಿ ಸುಮ್ಮನೆ ನಿಂತಿದ್ದರೂ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಪೈಲಟ್ಗಳ ಸಂಬಳ, ಏರ್ ಹೋಸ್ಟೆಸ್ ಸಂಬಳ, ಇನ್ಶೂರೆನ್ಸ್ ಮತ್ತು ವಿಮಾನ ನಿಲ್ಲಿಸೋಕೆ ಹ್ಯಾಂಗರ್ ಬಾಡಿಗೆ. ಹೀಗೆ ವರ್ಷಕ್ಕೆ ಕನಿಷ್ಠ 20 ಕೋಟಿಯಿಂದ 40 ಕೋಟಿ ರೂಪಾಯಿ ಬರೀ ಮೇಂಟೆನೆನ್ಸ್ ವೆಚ್ಚಕ್ಕೆ ಖರ್ಚಾಗುತ್ತೆ. ಇನ್ನು 1 ಗಂಟೆ ಈ ವಿಮಾನ ಹಾರಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಜೆಟ್ ಫ್ಯೂಲ್ ಬೇಕಾಗುತ್ತೆ. ಈ ಪ್ರೈವೇಟ್ ಜೆಟ್ಗಳು ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ಹಾರೋಕೆ ಕಾರಣ ಏನು ಗೊತ್ತಾ? ಅದೇ ಅದರಲ್ಲಿ ಬಳಸಿರುವ ಟರ್ಬೋಫ್ಯಾನ್ ಇಂಜಿನ್ಗಳು. ಇವು ಸಾಮಾನ್ಯ ಕಾರಿನ ಇಂಜಿನ್ ತರಹ ಅಲ್ಲ. ರೋಲ್ಸ್ ರಾಯ್ಸ್ ಮತ್ತು ಜನರಲ್ ಎಲೆಕ್ಟ್ರಿಕ್ ಕಂಪನಿಗಳು ತಯಾರಿಸಿರುವ ಈ ಇಂಜಿನ್ ಎಷ್ಟು ಪವರ್ಫುಲ್ ಅಂದರೆ ಇವು 100 ಕಾರುಗಳ ಶಕ್ತಿಯನ್ನು ಒಟ್ಟಿಗೆ ಸೇರಿಸಿದಷ್ಟಿರುತ್ತದೆ. ಇನ್ನು ಅವರ ಬಳಿ ದುಡ್ಡಿದೆ, ಸ್ವಂತ ಜೆಟ್ ಇದೆ ಅಂತ ಯಾವಾಗ ಬೇಕು ಆವಾಗ ಕಾರು ತರಹ ಕೀ ಹಾಕಿ ಹಾರಿಸೋಕೆ ಬರಲ್ಲ. ಇದಕ್ಕೆ ಸರ್ಕಾರ ಮತ್ತು ಇಂಟರ್ನ್ಯಾಷನಲ್ ಏವಿಯೇಷನ್ ಕಟ್ಟುನಿಟ್ಟಿನ ನಿರ್ಬಂಧಗಳಿವೆ. ಅವರು ಎಲ್ಲೇ ಹೋಗಬೇಕಾದರೂ ಕನಿಷ್ಠ 2 ಗಂಟೆ ಮುಂಚಿತವಾಗಿ ಏರ್ ಟ್ರಾಫಿಕ್ ಕಂಟ್ರೋಲ್ ಅಥವಾ ATCಗೆ ಅವರ ಫ್ಲೈಟ್ ಪ್ಲಾನ್ ಕಳುಹಿಸಿ ಪರ್ಮಿಷನ್ ಪಡೆಯಬೇಕು. ಅಷ್ಟೇ ಅಲ್ಲ, ಅವರು ಹೋಗೋ ಏರ್ಪೋರ್ಟ್ನಲ್ಲಿ ಅವರ ವಿಮಾನ ಇಳಿಸೋಕೆ ಸ್ಲಾಟ್ ಖಾಲಿ ಇರಬೇಕು. ಬ್ಯುಸಿ ಏರ್ಪೋರ್ಟ್ಗಳಲ್ಲಿ ಸ್ಲಾಟ್ ಸಿಗೋದು ತುಂಬ ಕಷ್ಟ. ಇನ್ನು ಹವಾಮಾನ ಏನಾದರೂ ಚೆನ್ನಾಗಿಲ್ಲದಿದ್ದರೆ ಸರ್ಕಾರ ಅವರಿಗೆ ಹಾರಿಸೋಕೆ ಪರ್ಮಿಷನ್ ಕೊಡಲ್ಲ. ಒಂದು ವೇಳೆ ಈ ಎಲ್ಲ ರೂಲ್ಸ್ ಮೀರಿ ಪರ್ಮಿಷನ್ ಇಲ್ಲದೆ ಏನಾದರೂ ವಿಮಾನ ಹಾರಿಸಿದರೆ ಆಯಾ ದೇಶದ ಏರ್ಫೋರ್ಸ್ ಯುದ್ಧ ವಿಮಾನಗಳು ಬಂದು ಅವರನ್ನು ಅಟ್ಯಾಕ್ ಮಾಡ್ತವೆ ಮತ್ತು ಬಲವಂತವಾಗಿ ಕೆಳಗಿಳಿಸಿ ಕೋಟ್ಯಾಂತರ ರೂಪಾಯಿ ಫೈನ್ ಹಾಕಿ ಜೈಲಿಗಾದರೂ ಹಾಕಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಪ್ರೈವೇಟ್ ಜೆಟ್ ಲೈಫ್ ನೋಡೋಕ್ಕೆ ಎಷ್ಟು ಲಕ್ಸುರಿ ಆಗಿ ಕಾಣುತ್ತೋ ಅದರ ಹಿಂದೆ ಅಷ್ಟು ದೊಡ್ಡ ಜವಾಬ್ದಾರಿ ಮತ್ತು ಖರ್ಚು ಕೂಡ ಇರುತ್ತೆ. ನಿಮಗೇನಾದರೂ ದುಡ್ಡು ಸಿಕ್ಕಿದರೆ ನೀವು ಯಾವ ಪ್ರೈವೇಟ್ ಜೆಟ್ ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.